ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ಕಡಿಮೆ ಸಾಮಗ್ರಿಗಳೊಂದಿಗೆ ಮಕ್ಕಳಿಗೆ ಈಸಿಯಾಗಿ ಒಂದು ತಿಂಡಿ ಮಾಡಿಕೊಡ್ಬೋದು ಮನೆಯಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮ್ಯಾಗಿ ನೂಡಲ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು ಅರ್ಧ ಚಮಚ ಖಾರದ ಪುಡಿ, ಒಂದು ಅರ್ಧ ಚಮಚ ಉಪ್ಪು, ಒಂದು ಅರ್ಧ ಚಮಚ ಸಕ್ಕರೆ ತೊಗೊಳ್ಬೇಕು. ಹಾಗೆ ಮ್ಯಾಗಿ ಮಸಾಲ ಪೌಡರ್ ಅದೇ ಪ್ಯಾಕೆಟಲ್ಲೇ ಇರುತ್ತೆ, ಅದನ್ನು ನಾವು ತೊಗೊಳ್ಬೇಕು. ನಂತರ 1 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಒಂದು ಪ್ಯಾಕೆಟನ್ನು ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು 10 ರೂಪಾಯಿ ಚಿಕ್ಕ ಪ್ಯಾಕೆಟ್ ಆಗಿರುತ್ತೆ. ಬೇರೆ ಯಾವುದೇ ಮ್ಯಾಗಿ ನೂಡಲ್ಸ್ ಪ್ಯಾಕೆಟ್ ಆದರೂ ಪರವಾಗಿಲ್ಲ, ಇದೇ ಮೆಥಡಲ್ಲಿ ಮಾಡ್ಬೋದು. ಇಲ್ಲಿ 2 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಮೊದಲಿಗೆ ನಾವು ಅದಕ್ಕೆ ಹಾಲು ಹಾಕ್ಕೊಳ್ಬಾರ್ದು. ಹಾಲು ಡೈರೆಕ್ಟಾಗಿ ಹಾಕಿದ್ರೆ ತಳ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಲು ಬಿಸಿ ಆಗ್ತಾ ಬರಬೇಕು. ಈ ಮ್ಯಾಗಿ ಅಂದರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ, ಆದರೆ ಡೈಲಿ ಕೊಡಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಪರೂಪಕ್ಕೆ ನಾವು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಈಗ ಹಾಲು ಬಿಸಿಯಾಗಿದೆ. ಇದಕ್ಕೆ ನೋಡಿ, ನಾನು ಇವಾಗ ಅರ್ಧ ಚಮಚದಷ್ಟು ಸಕ್ಕರೆ ತೆಗೆದು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಮಕ್ಕಳಿಗೆ ಖಾರ ಕಡಿಮೆ ಬೇಕಿದ್ರೂ ಕಡಿಮೆನೂ ಹಾಕ್ಕೊಳ್ಬೋದು. ನಂತರ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮ್ಯಾಗಿ ಮಸಾಲ ಅಂತ ಇರುತ್ತಲ್ವ, ಅದು ಒಂದು ಪ್ಯಾಕೆಟ್ ಇರುತ್ತೆ, ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಆಯಿತು, ಇಷ್ಟೇ ಮಾಡಿದ್ರೆ ಪಟ್ ಅಂತ ರೆಡಿ ಆಗುತ್ತೆ. 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಈ ರೆಸಿಪಿನ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ, ಎಲ್ಲ ಕುದೀತಾ ಇದೆ. ಈಗ ನೂಡಲ್ಸ್ ಪ್ಯಾಕೆಟನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಇವಾಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಜಾಸ್ತಿ ಬೇಕಿದ್ರೆ ನಾವು ಜಾಸ್ತಿ ನೂಡಲ್ಸನ್ನು ಮಾಡ್ಕೊಳ್ಬೋದು. ಇವಾಗ ನಾನು ಒಂದೇ ಪ್ಯಾಕೆಟಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಬೇಗ ಮಾಡಿ ಮುಗಿಸ್ಬೋದು. ನೋಡಿ, ಇವಾಗ ಯಾವ ರೀತಿ ಕಲರು ಚೇಂಜ್ ಆಗಿದೆ ಮತ್ತು ಸ್ವಲ್ಪ ದಪ್ಪ ಬಂದಿದೆ, ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ. ನೋಡಿ, ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಈ ರೆಸಿಪಿಯನ್ನು ತಕ್ಷಣಕ್ಕೆ ಬಿಸಿ ಬಿಸಿಯಾಗಿ ಮಾಡಿ ತಕ್ಷಣಕ್ಕೆ ಕೊಡ್ಬೋದು ಮಕ್ಕಳಿಗೆ. ಅದು ತುಂಬ ಟೈಮ್ ಇಟ್ಟರೆ ಗಟ್ಟಿಯಾಗುತ್ತೆ, ಚೆನ್ನಾಗಿರಲ್ಲ. ನೋಡಿ, ಎಷ್ಟು ಈಸಿಯಾಗಿ ಮಾಡಿ ಮುಗಿಸ್ಬೋದು. ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.